ಇದೀಗ ಸಚಿವ ಜಮೀರ್ ಅಹ್ಮದ್ ಖಾನ್ ಪ್ರಯತ್ನ ವಿಫಲ ಆಗೋಗಿದೆ. ಈ ಹಿನ್ನೆಲೆ ಮುನಿಸಿಕೊಂಡಿರುವಂತಹ ಜಮೀರ್ ಅಹ್ಮದ್ ಖಾನ್ ಪ್ರಚಾರಕ್ಕೆ ಪಕ್ಷ ಸೂಚಿಸಿದ್ರು. ಸಚಿವ ಜಮೀರ್ ಹಿಂದೇಟಾಗ್ತಿದ್ದಾರೆ. ಪ್ರಚಾರಕ್ಕೆ ಹೋಗಿ ಅಂತಂದ್ರೆ ಕಾರಣಗಳನ್ನ ಹೇಳ್ತಾ ಇದ್ದಾರಂತೆ ಜಮೀರ್. ಕೇರಳದಲ್ಲಿ ಚುನಾವಣೆ ಇದೆ, ಅಲ್ಲಿ ಬಿಸಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೈಕಮಾಂಡ್ ಜೊತೆ ಮುನಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಜಮೀರ್. ನಿನ್ನೆ ಹೆಸರು ಹೇಳದೆ ಜಮೀರ್ ವಿರುದ್ಧ ಡಿಕೆಶಿ ಅಸಮಾಧಾನ ಹೊರಹಾಕಿದ್ದಾರೆ. ಜಮೀರ್ ಮನವೊಲಿಸುವ ಪ್ರಯತ್ನದಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಇದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಮುನಿಸಿಕೊಂಡ್ರ ಸಚಿವ ಜಮೀರ್ ಅನ್ನೋ ಪ್ರಶ್ನೆ. ಹೀಗೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಜಮೀರ್ ಅಹ್ಮದ್ ಖಾನ್ ಹೆಸರು ಹೇಳಿಲ್ಲ ಅಲ್ಲಿ. ಆದರೂ ಕೂಡ ತುಂಬಾ ಮುನಿಸ್ಕೊಂಡಿದ್ದಾರಂತೆ ಜಮೀರ್ ಅಹ್ಮದ್ ಖಾನ್. ಕಾರಣ ಏನು ಅಂತಂದ್ರೆ ಇಲ್ಲಿ ಯಾವಾಗ ಶಾಮನೂರು ಶಿವಶಂಕರಪ್ಪ ಅವರು ಬದುಕಿದ್ರೋ ಆ ಸಂದರ್ಭದಲ್ಲೂ ಕೂಡ ಇದೇ ಹೇಳಿದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್, ಇಲ್ಲಿ ದಾವಣಗೆರೆ ಉಪಚುನಾವಣೆ ಅನ್ನುವಂಥದ್ದು ಇಲ್ಲಿ ಹೌದು, ಸಾದಿಕ್ ಪೈಲ್ವಾನ್ ಈಗ ಕಣದಿಂದ ಹಿಂದೆ ಸರಿದಿದ್ದಾರೆ. ಆದರೂ ಕೂಡ ಗೊಂದಲ ಹೀಗೆ ಮುಂದುವರಿತಾ ಇದೆ. ಕಾರಣ ಏನು ಅಂತಂದ್ರೆ ಜಮೀರ್ ಅಹ್ಮದ್ ಯಾಕೋ ತುಂಬಾ ಅಸಮಾಧಾನ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಈ ಹಿಂದೆ ಅವರು ಒಂದು ಮಾತನ್ನ ಹೇಳಿರ್ತಾರೆ. ಅಂದ್ರೆ ಶಾಮನೂರ್ ಅವರು ಬದುಕಿರುವಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಅವ್ರಿಗೂ ಅವಕಾಶ ಸಿಗಬೇಕು ಅಂತ ಹೇಳಿ ಒಮ್ಮೆ ಅವ್ರು ಹೇಳಿದ್ರು ಅನ್ನುವಂಥದ್ದು ಜಮೀರ್ ಅಹ್ಮದ್ ಕೂಡ ಈ ಹಿಂದೆ ಒಂದ್ ಕಡೆ ಹೇಳಿದಾರಂತೆ. ಹಾಗಾಗಿ ಇದು ಮುಂಬರುವಂತ ಚುನಾವಣೆಗೆ ಅಥವಾ ಈ ಬೈ ಎಲೆಕ್ಷನ್ಗೆ ಎಫೆಕ್ಟ್ ಆಗತ್ತಾ ಅಂತ? ರೋಶಿನಿ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ಉಪಚುನಾವಣೆ ನಡೀತಾ ಇದೆ, ಈ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತದ್ದು ಒಂದ್ ಕಡೆ ದೊಡ್ಡ ಮಟ್ಟಿಗೆ ಸವಾಲಾಗಿ ಕೂಡ ಪರಿಣಮಿಸಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಒಂದಿಷ್ಟು ಮುನಿಸು ಕೂಡ ಇರುವಂತದ್ದು. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸಮುದಾಯದಿಂದಲೂ ಆ ಸಮುದಾಯದ ಮತಗಳು ಕೈ ತಪ್ಪುವಂತ ಆತಂಕ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾಡ್ತಾ ಇದೆ. ಯಾಕಂತಂದ್ರೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಸಹಿತ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರದ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಭಾಗಿಯಾಗ್ಲಿಲ್ಲ. ಸಿಎಂ ಡಿಸಿಎಂ ಕೂಡ ಭಾಗಿಯಾದ್ರು ಸಹಿತ ಜಮೀರ್ ಅಹ್ಮದ್ ಖಾನ್ ಅವರು ಭಾಗಿಯಾಗ್ಲಿ, ಇಲ್ಲಿ ಸದನದಲ್ಲಿ ಕೂಡ ಅವರು ಇದ್ರು. ಅದಾದ ಬಳಿಕ ಇದೀಗ ಪ್ರಚಾರಕ್ಕೂ ಕೂಡ ಹಲವು ಮುಸ್ಲಿಂ ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಹಲವರು ಹೋಗ್ತಾ ಇದ್ದಾರೆ. ಆದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಮಾತ್ರ ಆ ಪ್ರಚಾರದ ಕಣದಿಂದ ದೂರ ಸರಿತಾ ಇದ್ದಾರೆ, ಹಿಂದೇಟಾಗ್ತಾ ಇದ್ದಾರೆ. ಪಕ್ಷ ಅವ್ರಿಗೆ ಅಲ್ಲಿ ಹೋಗ್ಬೇಕು, ನೀವು ಸಮುದಾಯದ ಪರವಾಗಿ ಕೂಡ ಅಲ್ಲಿ ಪಕ್ಷದ ಪರವಾಗಿ ಕೂಡ ಮತಯಾಚನೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಕೊಟ್ಟರು ಸಹಿತ ಎಲ್ಲೋ ಒಂದು ಕಡೆ ಅಲ್ಲಿ ಪ್ರಚಾರದಿಂದ ಹಿಂದಕ್ಕೆ ಸರಿತಾ ಇದ್ದಾರೆ. ಅಂದ್ರೆ ಸಮುದಾಯದ ಪರವಾಗಿ ಅಲ್ಪಸಂಖ್ಯಾತರಿಗೆ ಈ ಬಾರಿಯೇ ನೀವು ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ರು. ಆದ್ರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಕೂಡ ಹೋಗಿ ಅವರು ಲಾಬಿ ಕೂಡ ಮಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅಂತಿಮವಾಗಿಂತ ನಿರ್ಧಾರ ತೆಗೆದುಕೊಂಡು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನಿರಾಕರಣೆ ಮಾಡಿತು, ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ನೀಡಿತು. ಹಾಗಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಎಲ್ಲೋ ಒಂದು ಕಡೆ ಅಸಮಾಧಾನಗೊಂಡಂತೆ ಕಾಣ್ತಾ ಇದೆ. ರೋಶಿನಿ. ಎಸ್ ಬಸವರಾಜ್, ಇನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ಪ್ರಶ್ನೆ ಇರುವಂತದ್ದು. ಅದರಲ್ಲೂ ಕೂಡ ಇಲ್ಲಿರುವಂತಹ ಅಲ್ಪಸಂಖ್ಯಾತರ ಮತಗಳು ಅಂತಂದ್ರೆ ಸುಮಾರು 70,000ಕ್ಕೂ ಹೆಚ್ಚು ಮತಗಳಿದೆ ಅನ್ನುವಂಥದ್ದು ಗೊತ್ತಿರುವಂತ ಮಾಹಿತಿ. ಅದನ್ನೇ ಹೇಗಾದ್ರೂ ಹಿಡಿದಿಟ್ಕೊಳ್ಬೇಕು ಅನ್ನುವಂಥದ್ದು ಇವ್ರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಇಲ್ಲಿ ಅಭ್ಯರ್ಥಿ ಏನಾದ್ರೂ ಚೇಂಜ್ ಆಗಿರೋದ್ರಿಂದ, ಇದು ಸಾದಿಕ್ ಪೈಲ್ವಾನ್ ಹಿಂದೇಟ್ ಆಗಿರೋದ್ರಿಂದ ಈ ಮತಗಳ ಮೇಲೆ ಏನಾದ್ರೂ ಎಫೆಕ್ಟ್ ಆಗ್ಬೋದಾ ಅಂತ? ರೋಶಿನಿ, ಖಂಡಿತವಾಗ್ಲೂ ಕೂಡ ಈಗ ಅಲ್ಲಿ ಅಲ್ಪಸಂಖ್ಯಾತ ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇದೆ. ಒಂದ್ ಕಡೆ ಕೆಲವೊಂದಿಷ್ಟು ಈಗ ಸಾದಿಕ್ ಪೈಲ್ವಾನ್ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿ ಅವರು ಕೂಡ ಸ್ಪರ್ಧೆ ಮಾಡಬೇಕಾಗಿತ್ತು. ಈ ಬಾರಿ ಅಲ್ಪಸಂಖ್ಯಾತರಿಗೆ ಕೂಡ ಟಿಕೆಟ್ ಕೊಡಬೇಕಾಗಿತ್ತು ಅನ್ನುವಂಥದ್ದು ಅಲ್ಲಿ ಬಹುತೇಕ ಮುಸ್ಲಿಂ ಮುಖಂಡರ ಒಂದಿಷ್ಟು ಒತ್ತಾಯ ಕೂಡ ಇದೆ. ಅಸಮಾಧಾನ ಕೂಡ ಇನ್ನೂ ಕೂಡ ಇದೆ. ಮೇಲ್ನೋಟಕ್ಕೆ ಪಕ್ಷದ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಅವರು ಮತವನ್ನ ಹಾಕುವಂತಹ ನಿಟ್ಟಿನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಒಂದಿಷ್ಟು ಸ್ಪಷ್ಟವಾಗಿಲ್ಲ. ಹಾಗಾಗಿ ಒಂದ್ ಕಡೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಅಸಮಾಧಾನ ತೋರ್ತಾ ಇದೆ. ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ.
ಮತ್ತೆ ಅಲ್ಲಿರ್ತಕ್ಕಂಥ ಅಂದ್ರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮುಸ್ಲಿಂ ಮುಖಂಡರು ಏನಿದ್ದಾರೆ ಅವ್ರನ್ನು ಕೂಡ ಒಂದಿಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಯಾವುದೇ ರೀತಿ ಬಂಡಾಯದ ಬಿಸಿ ಒಂದು ತಟ್ಟಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಕೂಡ ಅಲ್ಲಿಯ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಕೈಗೊಳ್ತಾ ಇದ್ದಾರೆ. ಹಾಗಾಗಿ ಬಹುತೇಕ ಹಲವು ಸಚಿವರನ್ನಾಗಿರ್ಬೋದು, ಶಾಸಕರನ್ನಾಗಿರ್ಬೋದು ಅಲ್ಲಿ ಪ್ರಚಾರಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಕಳಿಸ್ತಾ ಇದೆ. ಮತ್ತೆ ಎಸ್ ಮಲ್ಲಿಕಾರ್ಜುನ ಕೂಡ ನಿರಂತರವಾಗಿರ್ತಕ್ಕಂತಹ ಒಂದು ಪ್ರಯತ್ನವಾದರೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ರೋಶಿನಿ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಅಲ್ಪಸಂಖ್ಯಾತರ ಮತಗಳನ್ನ ತಮ್ಮ ಕಡೆ ಸೆಳೆಯೋದು, ತಮ್ಮ ಕಡೆ ಹಿಡಿದಿಟ್ಕೊಳ್ಳೋದು ದೊಡ್ಡ ಚಾಲೆಂಜ್ ಆಗಿದೆ ಈಗ. ಕಾರಣ ಏನು ಅಂತಂದ್ರೆ ಇಲ್ಲಿ ಅಭ್ಯರ್ಥಿ ಏನೋ ಒಪ್ಕೊಂಡು ಅಲ್ಲಿಂದ ಹಿಂದೇಟಾಗಿರ್ಬೋದು, ಆದ್ರೆ ಅದಕ್ಕೆ ಜನ ಕೂಡ ಒಪ್ಕೊಳ್ಬೇಕಲ್ವಾ? ಜನ ಕೂಡ ಅದನ್ನು ಒಪ್ಕೊಳ್ತಾ ಇಲ್ಲ. ಅಲ್ಲಿರುವಂತಹ ಮುಸ್ಲಿಮರು ಇದಕ್ಕೆ ರೆಡಿ ಇಲ್ಲ, ಇದನ್ನು ಒಪ್ಕೊಳಕ್ ರೆಡಿ ಇಲ್ಲ. ಯಾಕೆ ಸಾದಿಕ್ ಪೈಲ್ವಾನ್ ಅವ್ರಿಗೆ ಯಾಕೆ ಹಿಂದೇಟಾದ್ರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ.